ಮೂಡಾ ಕೇಸ್ನಿಂದ ವಿಚಲಿತರಾದ್ರ ಸಿಎಂ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಮೀಡಿಯಾ ಮೈಕ್ ಕಂಡ ತಕ್ಷಣ ಹೌಹಾರ್ಬಿಟ್ಟಿದ್ದಾರೆ ಸಿಎಂ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಧ್ಯಮದೆದುರು ಪ್ರತಾಪ್ ರಿಯಾಕ್ಷನ್ ಅನ್ನ ಕೇಳೋಕೆ ಹೋದವರನ್ನ ಗದರಿದ್ದಾರೆ ಸಿಎಂ. ಹೋಗ್ರಿ, ಆಮೇಲೆ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಅಂತ ಸಿಎಂ ಗದರ್ಬಿಟ್ಟಿದ್ದಾರೆ. ಈ ಪ್ರಕರಣದಿಂದ ಮೂಡ್ ಔಟ್ ಆದಂಗೆ ಕಾಣಿಸ್ತಾ ಇದೆ. ಮೂಡಾ ಕೇಸ್ ಸಿದ್ದರಾಮಯ್ಯನವರನ್ನ ಮೂಡ್ ಔಟ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ಬಹಳ ಸಿಟ್ಟಿನಲ್ಲಿ ಆಮೇಲೆ ರಿಯಾಕ್ಷನ್ ಕೊಡ್ತೀನಿ ಅಂತ ಹೌಹಾರಿದ್ದಾರೆ. ಇಲ್ಲ ಸರ್, ಓಕೆ ಓಕೆ ಸರಿ ಸರಿ ಸರ್. ಬರ್ರಿ ಸರ್, ರವೀಂದ್ರ ಬರ್ರಿ. CM sir, today BJP are protesting is demanding resignation. ಇಲ್ಲ ಸರ್, ಓಕೆ ಓಕೆ ಸರಿ ಸರಿ ಸರ್. ಬರ್ರಿ ಸರ್, ರವೀಂದ್ರ ಬರ್ರಿ. CM sir, today BJP are protesting is demanding resignation. ಇಲ್ಲ ಸರ್, ಓಕೆ ಓಕೆ ಸರಿ ಸರಿ ಸರ್. ನೋಡಿ ಸಿದ್ದರಾಮಯ್ಯನವರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು ಅಂತ. ಇತ್ತೀಚಿನ ದಿನಗಳಲ್ಲಂತೂ ಈ ರೀತಿಯಾಗಿ ಯಾವತ್ತೂ ರಿಯಾಕ್ಟ್ ಮಾಡಿರಲಿಲ್ಲ. ಆಗಾಗ ಒಮ್ಮೊಮ್ಮೆ ಸಿಡುಕಿದ್ದು ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟರ ಮಟ್ಟಿಗೆ ಹೌಹಾರಿದ್ದು ಅಥವಾ ಸಿಡುಕಿದ್ದು ಅಥವಾ ಮೈಕನ್ನು ತಳ್ಳಿದ್ದು ಇದು ಆಗಿರಲಿಲ್ಲ. ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ ಈ ಕೇಸ್ಗಿಂದ. ಹಾಗಾಗಿ ಮೈಕನ್ನು ನೋಡ್ತಾ ಇದ್ದ ಹಾಗೇನೆ ಅವರ ಮುಖ ಚಹರೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಬದಲಾಗ್ಬಿಡುತ್ತೆ. ಸಿಟ್ಟಿಗೊಳಗಾಗ್ತಾರೆ, ಮೈಕನ್ನು ತೆಗೆದು ತಳ್ತಾರೆ. ಹೋಗ್ರಿ, ಆಮೇಲೆ ಹೇಳುವಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಅನೇಕ ನಾಯಕರುಗಳಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಈ ರಿಯಾಕ್ಷನ್ಸ್ ಏನು ಕೊಡೋದು ರಿಯಾಕ್ಷನ್ಸ್ ಅಂತನೋ, ಅಥವಾ ಈ ಥರದೊಂದು ಪರಿಸ್ಥಿತಿ ಬಂದ್ಬಿಡ್ತಲ್ಲ ಎಲ್ಲದಕ್ಕೂ ಉತ್ತರ ಕೊಡಬೇಕಲ್ಲ ಅಂತನೋ, ಅಥವಾ BJP ಅವರ ಪ್ರತಿಭಟನೆ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇದೆಯೋ, ಯಾವತ್ತೂ ಯಾವುದೇ ಕಾರಣಕ್ಕೂ ಈ ಥರದೊಂದು ವಿಚಾರಗಳಲ್ಲಿ ಸಿಲುಕಿರಲಿಲ್ಲ ಸಿದ್ದರಾಮಯ್ಯನವರು. ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಮಾತನಾಡಿರಬಹುದು, ಅಥವಾ ಬೇರೆ ಇನ್ಯಾರೋ ನಾಯಕರು ಸಂಕಷ್ಟದಲ್ಲಿ ಇದ್ದಾಗ ಅದಕ್ಕೆ ಸಮಜಾಯಿಷಿಗಳನ್ನು ಕೊಟ್ಟಿರಬಹುದು. ಆದರೆ ವೈಯಕ್ತಿಕವಾಗಿ ಅವರ ವಿಚಾರ ಒಂದು ಹಗರಣ ಅಥವಾ ಒಂದು ಪ್ರಕರಣದಲ್ಲಿ ಅವರ ಹೆಸರೇ ಉಲ್ಲೇಖ ಆಗಿದ್ದೇ ಇಲ್ಲ. ಮೊದಲ ಬಾರಿಗೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾ ಇದೆಯೋ, ಅಥವಾ ತುಂಬ ಕಿರಿಕಿರಿ ಆಗ್ಬಿಟ್ಟಿದ್ದಾರೋ, ಮನಸ್ಸಿಗೆ ತೀರಾ ಘಾಸಿ ಆಗಿದೆಯೋ ಗೊತ್ತಿಲ್ಲ.